ಓಂ ಧೂಂ ದುರ್ಗಾಯೇ ನಮಃ. ಓಂ ಧೂಂ ದುರ್ಗಾಯೇ ನಮಃ. ಓಂ ಧೂಂ ದುರ್ಗಾಯೇ ನಮಃ. ನನ್ನ ಗಂಡನ ಮೈಯಲ್ಲಿ ಸೇರ್ಕೊಂಡಿರೋ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೂ ನಿನಗೂ ಯಾವ ದ್ವೇಷನೂ ಇಲ್ಲ. ನಿನಗೋಸ್ಕರ, ನಿನಗೆ ಶಾಂತಿ ಸಿಗ್ಲಿ ಅನ್ನೋದಕ್ಕೋಸ್ಕರ ನಾನು ಧ್ಯಾನ ಕೂತ್ಕೋತಾ ಇದ್ದೀನಿ. ಇವತ್ತು ನಿನ್ನ ಆತ್ಮಕ್ಕೆ ಮುಕ್ತಿ ಸಿಗತ್ತೆ. ನೀನು ಆ ದೇವರ ಪಾದಾನ ಸೇರ್ತೀಯ. ಅರ್ಜುನ್ ಸರ್, ಸೇವಂತಿ ಮನೆಗೆ ಬಂದಿದ್ಲಾ? ಇನ್ನು ತಿನ್ಸು. ಸೇವಂತಿ, ಸೇವಂತಿ. ಅಲ್ಲ, ಮನೆ ಹತ್ರ ಎಲ್ಲ ಯಾಕೆ ಬರಕ್ ಹೋದ್ರಿ? ಏಯ್, ಕೊಡೋದು ಬಿಟ್ಟು ನಮ್ಮನ್ನೇ ಆಟ ಆಡಿಸ್ತಾ ಇದ್ಯಾ? ಫೋನ್ ಮಾಡಿದ್ರೆ ಫೋನು ತೆಗಿಯಲ್ಲ. ಏನೋ ಅನ್ಕೊಂಡಿದ್ಯಾ ಕತ್ತೆ ಬಡವಾ? ದುಡ್ಡು ಕೊಡದೆ ಹೋದ್ರೆ ಇವತ್ತು ನೀನ್ ಬೋಟಿ ಕಲೀಜಲ್ಲಿ ಆಚೆ ಬರುತ್ತೆ. ಕೊಡೋ ದುಡ್ಡು. ನೋಡಿ, ನನ್ ಮಾತು ಕೇಳಿ. ಮಾತ್ ಕೇಳೋದೆಲ್ಲ ಈಗಿಲ್ಲ. ಈಗೇನ್ ದುಡ್ಡು ಇಡ್ತೀಯೋ ಇಲ್ಲ ನಮ್ ಕೈಲಿ ಸಾಯ್ತೀಯೋ? ಇಲ್ಲ ಬೇಡ, ಬನ್ನಿ ಆ ಕಡೆ ಹೋಗಿ ಮಾತಾಡೋಣ. ಓ, ಇಲ್ ಬೇಡ್ವಾ? ಮನೆ ಒಳಗೆ ಕರ್ಕೊಂಡೋಗಿ ಎಲ್ರೆದ್ರಿಗೆ 4 ಬಿಡ್ತೀನಿ ನಿಂಗೆ. ನೋಡಿ, ದಯವಿಟ್ಟು ನನ್ನ ಮರ್ಯಾದೆ ತೆಗಿಬೇಡಿ. ಈ ವಿಚಾರ ನಮ್ಮ ಮನೆಯವ್ರು ಯಾರಿಗೂ ಗೊತ್ತಿಲ್ಲ. ಏಯ್, ನೀನ್ ನಾಳೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀನ್ ಹೆಂಡ್ತಿನ ನನ್ನ ಹತ್ರ ಕಳ್ಸ್ಕೊಡ. ಏಯ್, ಏನೋ ಅಂದೆ? ನನ್ನ ಹೆಂಡ್ತಿನ ನಿನ್ನ ಹತ್ರ ಕಳಿಸ್ಬೇಕಾ? ರಾಸ್ಕಲ್! ಏಯ್, ನನ್ಗೆ ಹೊಡಿತ್ಯಾ? ಹಾಕೋ. ಅಯ್ಯೋ, 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 ಬಿಡ್ರೋ, ಬಿಡೋ, ಬಿಡಿ ಬಿಡಿ ಪ್ಲೀಸ್. ಅಯ್ಯೋ, ಏಯ್, ನನ್ನ ಹತ್ರ ಈ ನಕ್ರ ಎಲ್ಲ ಬೇಡ. ನಾಳೆ ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಡೆಯೋದೇ ಬೇರೆ. ಒಂದು ವೇಳೆ ದುಡ್ಡು ಕೊಡ್ಲಿಲ್ಲ, ನಿನ್ ಹೆಂಡ್ತಿ ನನ್ನ ಹೆಂಡ್ತಿ ಆಗ್ತಾಳೆ. ಹುಷಾರ್. ನನ್ಗಂತೂ ಈ ಮನೆ ಪರಿಸ್ಥಿತಿ ಎಲ್ಲಿ ಹೋಗಿ ಮುಟ್ಟುತ್ತೋ ಅಂತ ಭಯ ಆಗ್ತಿದೆ ಕಣೆ. ಹೌದಮ್ಮ, ನಾನ್ ಸಾಯಕ್ ಯಾಕೆ ಇಲ್ಲಿಗೆ ಬಂದೆ ಅಂತ ಅನಿಸ್ತಿದೆ. ನನ್ ಗಂಡನ ಮನೇಲಿ ಅಮ್ಲಿನೋ ಗಂಜಿನೋ ಕುಡ್ಕೊಂಡು ಚೆನ್ನಾಗಿರ್ತಿದ್ದೆ ನಾನು. ನಿನಗೆ ಸಮಯ ಸಂದರ್ಭ ಏನು ಗೊತ್ತಾಗಲ್ಲ ಅಲ್ವಾ? ಯಾವಾಗ್ಲೂ ನೀನ್ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತೀಯ. ಸ್ವಾರ್ಥಿ ಕಣೆ, ಸ್ವಾರ್ಥಿ ನೀನು. ಅಯ್ಯೋ ಸಾಕ್, ಸುಮ್ನೆ ಇರಮ್ಮ. ಎಲ್ಲಾರು ಚೆನ್ನಾಗಿರ್ಬೇಕು ಅನ್ನೋ ಆಸೆಯಿಂದ ತಾನೆ ನಾನ್ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಂಬಂದಿದ್ದು ಅರ್ಜುನ್ ತಿನ್ಸೋದಿಕ್ಕೆ. ಹಾಗ್ ನೋಡಿದ್ರೆ ನಾನ್ ಇಲ್ಲಿಗೆ ಬಂದು ಕಷ್ಟಕ್ಕೆ ಸಿಕ್ಕಾಕೊಂಡೆ. ತಗೊಂಡ್ ಬಂದ್ಬಿಟ್ಟೆ ತಂದ್ಬಿಟ್ಟು ಒಬ್ಳೆ ಮುಕ್ತಲ್ಲ. ಅಮ್ಮ, ಅವತ್ತು ನಾನು ಹಾಗೆ ಮಾಡೋದಿಕ್ಕೆ ಆ ಮಾಯಮ್ಮನೆ ಕಾರಣ ಅಂತ ಅನ್ಸುತ್ತೆ. ಹೌದಮ್ಮ, ಅವತ್ ನನ್ಗೆ ಯಾರೋ ಬಾ ಇಲ್ಲಿ ಬಂದ್ ಕುತ್ಕೋ ಪ್ರಸಾದ ತಿನ್ನೋದ್ ನಂಗಾಯ್ತು, ಅದಕ್ಕೆ ತಿನ್ಬಿಟ್ಟೆ. ಅಜ್ಜಿ, ನೀವಿವತ್ತು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಂಡ್ ಬನ್ನಿ. ನಿಮ್ ಮನ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗತ್ತೆ. ಹಾಗೆ ಪುರೋಹಿತರ ಹತ್ರ ದೇವರಿಗೆ ಅಭಿಷೇಕ ಮಾಡಿರೋ ತೀರ್ಥ ಇಸ್ಕೊಂಬನ್ನಿ. ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಬೇಕು.
ಅಲ್ಲ ಕಣೆ, ಅರ್ಜುನ್ ಮೈಯಲ್ಲಿ ಯಾವ್ದು ಆತ್ಮ ಇದೆ ಅಂತ ಹೇಳ್ತಿದ್ಯಾ? ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ನೀನ್ ಒಬ್ಳೇ ಇರ್ತೀಯಲ್ಲ, ನಿನ್ಗೇನಾದ್ರೂ ಮಾಡ್ಬಿಟ್ರೆ? ಅಜ್ಜಿ, ನನ್ ಚಿಂತೆ ನಿಮಗ್ ಬೇಡ. ನನಗೇನು ಆಗಲ್ಲ. ನೀವು ಧೈರ್ಯವಾಗಿ ಹೋಗ್ ಬನ್ನಿ. ಇಲ್ಲ ಕಣೆ, ಆದ್ರೂ ನನ್ಗೆ ಯಾಕೋ ನೀನೊಬ್ಬಳನ್ನೇ ಬಿಟ್ಟು ಹೋಗಕ್ಕೆ ಮನ್ಸ ಆಗ್ತಿಲ್ಲ. ನೋಡಿ, ಹಾಗ ಅನ್ಕೊಂಡ್ ಕೂತ್ಕೊಂಡ್ರೆ ಮನೆ ಶುದ್ಧ ಆಗಲ್ಲ. ಇಷ್ಟು ದಿನ ಈ ಮನೆಯಲ್ಲಿ ನಡಿಬಾರ್ದೆಲ್ಲ ನಡೆದಿದೆ. ಅದು ಅಲ್ದೆ ಈ ಮನೆಯಲ್ಲಿ ಏನೇನೋ ವಾಮಾಚಾರ ಎಲ್ಲ ಆಗಿದೆ. ಆ ಅಶುದ್ಧತೆ ಹೋಗ್ಬೇಕು ಅಂದ್ರೆ ಅಭಿಷೇಕದ ನೀರು ತಗೊಂಡ್ ಬಂದು ಶುದ್ಧ ಮಾಡ್ಬೇಕು. ಮರೀದೆ ಅಭಿಷೇಕದ ನೀರು ತಗೊಂಡ್ ಬನ್ನಿ. ಸೇವಂತಿ, 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 ನಿನ್ ಗಂಡನ ಮೇಲಿರೋ ದೆವ್ವ ಬಿಟ್ಟೋಯ್ತೇನೆ. ಸುಮ್ನಿರಿ ಚಿಕ್ಕಿ. ಸೇವಂತಿ, ಅಯ್ಯೋ, ಇಲ್ಲಿಗೆ ಬಂದ್ಬಿಡ್ತಮ್ಮ. ಆತರ ಪಟ್ಟು ಎಂತವ್ರ ಸವಸ ಮಾಡ್ಬಿಟ್ಟ. ಏನ್ ಮಾಡ್ಲಿ? ಅಬ್ಬಾ, ದುಡ್ಡು ಹೆಂಗಪ್ಪ ಅರೇಂಜ್ ಮಾಡ್ಲಿ? ಒಂದಲ್ಲ ಎರಡಲ್ಲ 40 ಲಕ್ಷ. ಈಗ ನನ್ನ ಸಹಾಯಕ್ಕಿರೋದು ಕರ್ಣ ಒಬ್ನೇ ದಾರಿ. ಹಲೋ. ಲೋ, ಯಾಕೋ ಆಗ್ಲಿಂದ ಫೋನ್ ಕಟ್ ಮಾಡ್ತಾನೆ ಇದೆಯಲ್ಲ? ನೋಡು, ನಾನು ಯಾವ್ದೋ ಟೆನ್ಷನ್ ಅಲ್ಲಿದ್ದೀನಿ. ಸುಮ್ಮನೆ ಫೋನ್ ಇಡು.